ಎಲ್ಲ ವಿದ್ಯಾರ್ಥಿಗಳಿಗೂ ಸಿಂಪ್ಲಿಫೈಡ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಇಂದು SSLC ವಾರ್ಷಿಕ ಪರೀಕ್ಷೆ 3 ಪ್ರಾರಂಭಗೊಂಡಿದೆ ಮತ್ತು ಇವತ್ತು ಕನ್ನಡ ವಿಷಯದ ಪರೀಕ್ಷೆ ಮುಗಿದಿದೆ. ನೀವೆಲ್ಲರೂ ಚೆನ್ನಾಗಿ ಉತ್ತರ ಬರೆದಿರುವಿರೆಂಬುದಾಗಿ ಭಾವಿಸ್ತೇನೆ. ನೀವು ಬರೆದಿರುವಂತಹ ಉತ್ತರಗಳು ಸರಿಯೋ ತಪ್ಪೋ ಎಂಬುದಾಗಿ ಈ ವಿಡಿಯೋದ ಮುಖಾಂತರವಾಗಿ ತಿಳ್ಕೊಳ್ಳುವ. ಅದಕ್ಕಿಂತಲೂ ಮೊದಲು ನೀವು ಮೊದಲ ಬಾರಿಗೆ ಚಾನೆಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಮೊದಲ ಪ್ರಶ್ನೆ, ಅನುನಾಸಿಕ ಸಂಧಿಗೆ ಉದಾಹರಣೆಯಿದು. ಸರಿಯಾದ ಉತ್ತರ ಆಪ್ಷನ್ ಸಿ, ವಾಗ್ಮಯ. ಎರಡನೆಯ ಪ್ರಶ್ನೆ, ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಉದ್ಧರಣ ಚಿಹ್ನೆ. ಮೂರನೇ ಪ್ರಶ್ನೆ, ಅಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಅಂಶಿ ಸಮಾಸ. ನಾಲ್ಕನೇ ಪ್ರಶ್ನೆ, ಬೇಗನೆ ಪದವು ಈ ಅವ್ಯಯಕ್ಕೆ ಸೇರಿದೆ. ಸರಿಯಾದ ಉತ್ತರ ಆಪ್ಷನ್ ಎ, ಸಾಮಾನ್ಯಾರ್ಥಕಾವ್ಯಯ. ಐದನೆಯ ಪ್ರಶ್ನೆ, ಸಾವಿತ್ರಿಯೋಳ್ ಈ ಪದದಲ್ಲಿರುವ ವಿಭಕ್ತಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಸಪ್ತಮಿ. ಆರನೆಯ ಪ್ರಶ್ನೆ, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವ ವಾಕ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ, ಮಿಶ್ರವಾಕ್ಯ. ರೋಮನ್ ನಂಬರ್ 2, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಏಳನೇ ಪ್ರಶ್ನೆ, ಹುಳಹುಪ್ಪಡಿ ಜೋಡುನುಡಿ, ತುತ್ತ ತುದಿ ದಿರುಕ್ತಿ. ಎಂಟನೇ ಪ್ರಶ್ನೆ, ನದಿ ರೂಢನಾಮ, ವಿಜ್ಞಾನಿ ಅನ್ವರ್ಥನಾಮ. ಒಂಬತ್ತನೇ ಪ್ರಶ್ನೆ, ವೈಶಾಖ ಬೇಸಗೆ, ಕುಟಾರ ಕೊಡಲಿ. ಹತ್ತನೆಯ ಪ್ರಶ್ನೆ, ಮಾಡಲಿ ವಿದ್ಯಾರ್ಥಕ, ಮಾಡಿಯಾನು ಸಂಭವನಾರ್ಥಕ. ರೋಮನ್ ನಂಬರ್ 3, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 11ನೇ ಪ್ರಶ್ನೆ, ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು? ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಊಲವರ್ತ. 12ನೆಯ ಪ್ರಶ್ನೆ, ಸುಕುಮಾರ ಸ್ವಾಮಿಯ ತಾಯಿಯ ಹೆಸರೇನು? ಸುಕುಮಾರ ಸ್ವಾಮಿಯ ತಾಯಿಯ ಹೆಸರು ಯಶೋಭದ್ರೆ. 13ನೆಯ ಪ್ರಶ್ನೆ, ಸೇನೆಯಲ್ಲಿದ್ದ ವೈದ್ಯನ ಹೆಸರೇನು? ಸೇನೆಯಲ್ಲಿದ್ದ ವೈದ್ಯನ ಹೆಸರು ರಾಹಿಲ. 14ನೆಯ ಪ್ರಶ್ನೆ, ಧರ್ಮಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದನು? ಧರ್ಮಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ದೇವರು ಹಾಗೂ ದ್ವಿಜ ಪೂಜೆಯನ್ನು ಮಾಡುತ್ತಾ ಕಳೆದನು. 15ನೆಯ ಪ್ರಶ್ನೆ, ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ? ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ. 16ನೆಯ ಪ್ರಶ್ನೆ, ದ್ರೋಣನು ಪರಶುರಾಮರ ಬಳಿಗೆ ಏಕೆ ಬಂದನು? ದ್ರೋಣನು ದ್ರವ್ಯಾರ್ಥಿಯಾಗಿ ಅಥವಾ ದ್ರವ್ಯವನ್ನು ಬೇಡಲು ಪರಶುರಾಮರ ಬಳಿಗೆ ಬಂದನು. 17ನೆಯ ಪ್ರಶ್ನೆ, ಪೆರಿಯಾರ್ರವರು ಹುಟ್ಟುಹಾಕಿದ ಸಂಘಟನೆಯ ಹೆಸರೇನು? ಪೆರಿಯಾರ್ರವರು ಹುಟ್ಟುಹಾಕಿದ ಸಂಘಟನೆಯ ಹೆಸರು ದ್ರಾವಿಡ ಕಳಗಂ. ರೋಮನ್ ನಂಬರ್ 4, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಇವೆಲ್ಲ ಪ್ರಶ್ನೆಗಳಿಗೂ ನೀವು ಸರಿಯಾದ ಉತ್ತರಗಳನ್ನು ಬರೆದಿರುವಿರೆಂಬುದಾಗಿ ಭಾವಿಸ್ತೇನೆ. 18ನೆಯ ಪ್ರಶ್ನೆ, ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು? 19ನೆಯ ಪ್ರಶ್ನೆ, ರಾಜರ ಪ್ರಕೃತಿ ಹೇಗಿರುತ್ತದೆ? 20ನೆಯ ಪ್ರಶ್ನೆ, ಸಿರಿಯು ರಾಜರಿಗೆ ಒಲಿದರೆ ಆಗುವ ಅನಾಹುತಗಳಾವುವು? 21ನೆಯ ಪ್ರಶ್ನೆ, ಅರಸ ವೃಷಭಾಂಕನು ಸುಕುಮಾರ ಸ್ವಾಮಿಯ ಮನೆಗೆ ಬರಲು ಕಾರಣವೇನು? 22ನೆಯ ಪ್ರಶ್ನೆ, ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕೆಂದು ಕವಿ GS ಶಿವರುದ್ರಪ್ಪನವರು ಹೇಳಿದ್ದಾರೆ? 23ನೆಯ ಪ್ರಶ್ನೆ, ದ್ರುಪದನು ದ್ರೋಣರಿಗೆ ಗರ್ವದಿಂದ ಹೇಳಿದ ಮಾತುಗಳಾವುವು? 24ನೇ ಪ್ರಶ್ನೆ, ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವನ್ನು ತಿಳಿಸಿ. 25ನೆಯ ಪ್ರಶ್ನೆ, ಭಗತ್ ಸಿಂಗ್ ಜಲಿಯನ್ ವಾಲಾ ಬಾಗ್ನ ಮಣ್ಣನ್ನು ಕುರಿತು ತನ್ನ ಸಹೋದರಿಗೆ ಏನೆಂದು ಹೇಳುತ್ತಾನೆ? 26ನೇ ಪ್ರಶ್ನೆ, ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? 27ನೇ ಪ್ರಶ್ನೆ, ಆಗ ಕರ್ಪೂರಕ್ಕೆ ಕಾದಾಡಿದ ಮನಸ್ಸುಗಳು ಇಂದು ಮರುಗಲು ಕಾರಣವೇನು? ರೋಮನ್ ನಂಬರ್ 5, ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. 28ನೇ ಪ್ರಶ್ನೆ, ಪೂತಿ ನರಸಿಂಹಾಚಾರ್. 29ನೇ ಪ್ರಶ್ನೆ, ರನ್ನ. ಒಬ್ಬರು ಹೊಸಗನ್ನಡ ಕವಿ, ಇನ್ನೊಬ್ಬರು ಹಳೆಗನ್ನಡ ಕವಿ.
ಈ ಪ್ರಶ್ನೆಗಳಿಗೂ ಸಹ ನೀವು ಚೆನ್ನಾಗಿ ಉತ್ತರ ಬರೆದಿರುವಿರೆಂಬುದಾಗಿ ಭಾವಿಸ್ತೇನೆ. ರೋಮನ್ ನಂಬರ್ 6, ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. 30ನೇ ಪ್ರಶ್ನೆ, ಇದೊಂದು ಕಂದ ಪದ್ಯವಾಗಿದೆ. 4 ಸಾಲುಗಳಿರುವುದರಿಂದ ಇದನ್ನು ಕಂದ ಪದ್ಯ ಅಂತ ಹೇಳಿ ಕರಿಬಹುದು. 4 ಮಾತ್ರೆಗಳಿಗೆ ನೀವು ವಿಭಾಗವನ್ನು ಮಾಡಬೇಕಾಗ್ತದೆ. ಮೊದಲನೇ ಸಾಲಿನಲ್ಲಿ ಒಟ್ಟು 12 ಮಾತ್ರೆಗಳು ಬರುತ್ತದೆ. ಎರಡನೇ ಸಾಲಿನಲ್ಲಿ ಒಟ್ಟು 20 ಮಾತ್ರೆಗಳು ಬರುತ್ತದೆ. ಹಾಗಾಗಿ ಇದು ಕಂದ ಪದ್ಯ. ರೋಮನ್ ನಂಬರ್ 7, ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. 31ನೇ ಪ್ರಶ್ನೆ, ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ. ಇಲ್ಲಿ ಅಂತೆ ಎಂಬ ಪದ ಬಂದಿರುವುದರಿಂದ ಇದು ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ. ರೋಮನ್ ನಂಬರ್ 8, ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. 32ನೇ ಪ್ರಶ್ನೆ, ತಾಳಿದವನು ಬಾಳಿಯಾನು ಅಥವಾ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಇಲ್ಲಿ ಗಾದೆಯ ಪೀಠಿಕೆಯನ್ನು ಬರೆದು ನಂತರ ಗಾದೆಯ ವಿವರಣೆಯನ್ನು ನೀವು ಮಾಡಬೇಕಾಗ್ತದೆ. ಈ ಪ್ರಶ್ನೆಗೂ ಸಹ ನೀವು ಉತ್ತರವನ್ನು ಬರೆದಿರುವಿರೆಂಬುದಾಗಿ ಭಾವಿಸ್ತೇನೆ. ಇನ್ನು ರೋಮನ್ ನಂಬರ್ 9, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. 33ನೇ ಪ್ರಶ್ನೆ, ಹೊತ್ತು ಹೊತ್ತು ಹೊತ್ತೇ ಹಣ. ಇದು ಲಂಡನ್ ನಗರ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. 34ನೇ ಪ್ರಶ್ನೆ, ದಯವಿಟ್ಟು ಬಾಗಿಲು ತೆಗೀರಿ, ನಾನು ಗಾಯಗೊಂಡಿದ್ದೇನೆ. ಇದು ಯುದ್ಧ ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. 35ನೇ ಪ್ರಶ್ನೆ, ವೃಕ್ಷಂ ಸಾಕ್ಷಿಯೆಂದು ಮುನ್ನಂ ಪೇಳ್ದುರುಂ ಕೇಳ್ದರು ಮಿಲ್ಲಂ. ಈ ವಾಕ್ಯವನ್ನು ವೃಕ್ಷ ಸಾಕ್ಷಿ ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. 36ನೇ ಪ್ರಶ್ನೆ, ಪ್ರೀತಿಯ ಹಣತೆಯ ಹಚ್ಚೋಣ GS ಶಿವರುದ್ರಪ್ಪರವರು ರಚಿಸಿರುವಂತಹ ಸಂಕಲ್ಪ ಗೀತೆ ಎಂಬ ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. 37ನೇ ಪ್ರಶ್ನೆ, ರೆಕ್ಕೆ ಬೀಸುತ್ತ ಚೇತನಗೊಳಿಸಿ ದ.ರಾ ಬೇಂದ್ರೆಯವರು ಬರೆದಿರುವಂತಹ ಹಕ್ಕಿ ಹಾರುತ್ತಿದೆ ನೋಡಿದರೆ ಎಂಬ ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. 38ನೇ ಪ್ರಶ್ನೆ, ಒಳಗಿನ ಮಂದಿ ಗುಂಡು ಹೊಡೆದರೋ ಮುಂಗಾರ ಸಿಡಿಲಿ ಸಿಡಿದಾಂಗ. ಈ ಪ್ರಶ್ನೆಯನ್ನು ಹಲಗಲಿ ಬೇಡರು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು ರೋಮನ್ ನಂಬರ್ 10, ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. 39ನೇ ಪ್ರಶ್ನೆ, ಇಲ್ಲಿ ಹಸುರಾಗಸ ಹಸಿರು ಮುಗಿಲು ಹಸಿರು ಗದ್ದೆಯ ಬಯಲು ಈ ಪದ್ಯಭಾಗವನ್ನು ಕೊಟ್ಟಿದ್ದಾರೆ. ಈ ಪದ್ಯಭಾಗವನ್ನು ನೀವು ಬರಿಬಹುದು ಅಥವಾ ಇಲ್ಲಿ ನೀಡಿರುವಂಥ ಇನ್ನೊಂದು ಪದ್ಯಭಾಗವನ್ನು ನೀವು ಬರಿಬಹುದು. ಇನ್ನು ರೋಮನ್ ನಂಬರ್ 11, ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನಾಧರಿಸಿ ಸಾರಾಂಶ ಬರೆಯಿರಿ. ಇದಕ್ಕೂ ಸಹ ನೀವು ಉತ್ತರವನ್ನು ಬರೆದಿರುವಿರೆಂಬುದಾಗಿ ಭಾವಿಸ್ತೇನೆ. ರೋಮನ್ ನಂಬರ್ 12, ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಇಲ್ಲಿ ನೀಡಿರುವಂಥ 2 ಪ್ರಶ್ನೆಗಳಲ್ಲಿ ನೀವು ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳಬಹುದು. 41ನೇ ಪ್ರಶ್ನೆಯಲ್ಲಿ ಹಾಗೂ 42ನೇ ಪ್ರಶ್ನೆಯಲ್ಲಿಯೂ ಸಹ ಯಾವುದಾದ್ರೂ ಒಂದನ್ನು ನೀವು ಬರೀಬೇಕಾಗ್ತದೆ. ರೋಮನ್ ನಂಬರ್ 13, ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಇದಕ್ಕೂ ಸಹ ನೀವು ಉತ್ತರವನ್ನು ಬರೆದಿರುವಿರೆಂಬುದಾಗಿ ಭಾವಿಸ್ತೇನೆ. ಪ್ರಶ್ನೆಗಳು ಇಲ್ಲಿ ಕೊಡಲ್ಪಟ್ಟಿದೆ. ರೋಮನ್ ನಂಬರ್ 14, ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರವನ್ನು ಬರೆಯಿರಿ. ಹಾಗೂ ರೋಮನ್ ನಂಬರ್ 15, ಕೆಳಗಿನ ಯಾವುದಾದರೂ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ಈ 2 ವಿಷಯಗಳಿಗೂ ಸಹ ನೀವು ಚೆನ್ನಾಗಿ ಉತ್ತರ ಬರೆದಿರುವಿರೆಂಬುದಾಗಿ ಭಾವಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ನಾನು ಮುಂದಕ್ಕೆ ಹಾಕುವಂಥ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರ್ತದೆ. ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು.